ಎಸ್ಐಟಿ ತನಿಖೆ, ಇದರ ಸುದ್ದಿಯನ್ನ ಮೊದಲು ನೋಡೋಣ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲನ್ನ ಸುಜಾತಾ ಭಟ್ ಬರೆದಿದ್ದಾರೆ. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯ ನಾಪತ್ತೆ ಕೇಸ್ನಲ್ಲಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಸುಜಾತಾ ಭಟ್. ಬೆಳಿಗ್ಗೆ 5 ಗಂಟೆಗೆ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಗುಣಪಾಲ್ರಿಂದ ವಿಚಾರಣೆ ನಡೀತಾ ಇದೆ. ಜಿತೇಂದ್ರ ದಯಾಮ ಅವರಿಂದಲೂ ಕೂಡ ಸುಜಾತಾ ಭಟ್ ಕ್ಷಣ ಕ್ಷಣಕ್ಕೂ ಕೂಡ ಅವರ ಮಾತನಾಡಲೇ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಲ್ಲ, ಈ ಸಂಬಂಧ ನೈಜ ಸತ್ಯ ಏನು ಅನ್ನೋದ್ರ ಬಗ್ಗೆ ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತಂಡ. ಎಸ್ಐಟಿ ಮುಂದೆ ಸತ್ಯವನ್ನ ಒಪ್ಕೊಳ್ತಾರೆ ಸುಜಾತಾ ಭಟ್. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲು ಬರೆದಿದ್ದಾರೆ ಸುಜಾತಾ ಭಟ್. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಜಾತಾ ಭಟ್ ಒಂದೊಂದು ಹೇಳಿಕೆ ಕೊಟ್ಟು ಭಾರಿ ಚರ್ಚೆ ಆದಂತ ಸುಜಾತಾ ಭಟ್ ಒಂದ್ಸಲ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ, ಮತ್ತೊಂದ್ಸಲ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಆನಂತರ ನನಗೆ ಧಮಕಿ ಹಾಕಿದ್ರು ಮಾಧ್ಯಮದವರು ಅಂತ ಹೇಳಿ ಎಲ್ಲ ಹೇಳಿದ್ರು. ಆ ಎಡಿಟೆಡ್ ಫೋಟೋವನ್ನ ತಗೊಂಡು ಬಂದು ಅವರು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ದಾರಿ ತಪ್ಪಿಸಿದ್ರು. ಈ ಸಂಬಂಧ ಏನವ್ರ ಉದ್ದೇಶ ಆಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಸುಜಾತಾ ಭಟ್ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಯಾರದ್ದೋ ಮನೆಯ ಮಗಳನ್ನ ನನ್ನ ಮಗಳು ಅಂತೇಳಿ ಹೇಳಿದಂತ ಸುಜಾತಾ ಭಟ್ ಈ ಹೊತ್ತಿಗೆ ಸುಜಾತಾ ಭಟ್ ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಉಜಿರೆಯತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಅಲ್ಲೇ ಇದ್ದು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮಗೆ ನೀಡ್ತಾ ಇದ್ದಾರೆ. ಸುಜಾತಾ ಭಟ್ ಈ ಪ್ರಕರಣದಲ್ಲಿ ನೋಡಿ, ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳಿ ಆನಂತರ ನನ್ನ ಮಗಳೇ ಅಲ್ಲ ಅಂತ ಹೇಳಿ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡಿ, ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಷ್ಟೊತ್ತಿನಿಂದ ವಿಚಾರಣೆಯನ್ನ ಅನನ್ಯ ಭಟ್ ಎದುರಿಸ್ತಾ ಇದ್ದಾರೆ? ಎಸ್ಐಟಿ ಅಧಿಕಾರಿಗಳೀಗ ಈ ಹೊತ್ತಿಗೆ ಏನ್ ಮಾಡ್ತಿದ್ದಾರೆ ದಿನೇಶ್? ರಂಜಿತ್ ಶಿರಿಯಾರ್, ಅನನ್ಯ ಭಟ್ ಅವರು 5 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಆರಂಭದಲ್ಲಿ ತನಿಖಾಧಿಕಾರಿ ಆದಂತಹ ಗುಣಪಾಲ್ ಜಿ ಅವರ ಎದುರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಅದು ಒಂದ್ ಕಡೆ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಕ್ಷಿಪ್ರವಾದಂತಹ ಬೆಳವಣಿಗೆ ಏನಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಕಡೆ ಅಂದ್ರೆ ಉಜಿರೆ ಕಡೆ ತೆರಳಿರುವಂತದ್ದು. ಪ್ರಮುಖವಾಗಿ ಒಂದು ವಿಚಾರ ಸುದ್ದಿ ಇತ್ತು, ಅಂದ್ರೆ ಆತ ಏನು ಮೊಬೈಲ್ ಆತನದ್ದು ಸಿಗ್ಲಿಲ್ಲ, ಆತನ ಮೊಬೈಲ್ ಎಲ್ಲಿದೆ ಗೊತ್ತಾಗ್ಲಿಲ್ಲ. ಹೀಗಾಗಿ ಸರ್ಚ್ ವಾರೆಂಟ್ ಮೂಲಕ ಉಜಿರೆಯ ಪ್ರಭಾವಿ ವ್ಯಕ್ತಿ ಅಂದ್ರೆ ಪ್ರಮುಖ ವ್ಯಕ್ತಿಯೊಬ್ಬರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇತರ ಎಲ್ಲ ಅಧಿಕಾರಿಗಳು ಈಗಾಗಲೇ ಉಜಿರೆ ಕಡೆ ಹೋಗಿರುವಂತದ್ದು. ಹೀಗಾಗಿ ಒಂದು ಪ್ರಮುಖವಾದಂತಹ ಕ್ಷಿಪ್ರ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವ ಎಸ್ಐಟಿ ತನಿಖೆ, ಇದರ ಸುದ್ದಿಯನ್ನ ಮೊದಲು ನೋಡೋಣ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲನ್ನ ಸುಜಾತಾ ಭಟ್ ಬರೆದಿದ್ದಾರೆ. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯ ನಾಪತ್ತೆ ಕೇಸ್ನಲ್ಲಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಸುಜಾತಾ ಭಟ್. ಬೆಳಿಗ್ಗೆ 5 ಗಂಟೆಗೆ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಗುಣಪಾಲ್ರಿಂದ ವಿಚಾರಣೆ ನಡೀತಾ ಇದೆ. ಜಿತೇಂದ್ರ ದಯಾಮ ಅವರಿಂದಲೂ ಕೂಡ ಸುಜಾತಾ ಭಟ್ ಕ್ಷಣ ಕ್ಷಣಕ್ಕೂ ಕೂಡ ಅವರ ಮಾತನಾಡಲೇ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಲ್ಲ, ಈ ಸಂಬಂಧ ನೈಜ ಸತ್ಯ ಏನು ಅನ್ನೋದ್ರ ಬಗ್ಗೆ ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತಂಡ. ಎಸ್ಐಟಿ ಮುಂದೆ ಸತ್ಯವನ್ನ ಒಪ್ಕೊಳ್ತಾರೆ ಸುಜಾತಾ ಭಟ್. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲು ಬರೆದಿದ್ದಾರೆ ಸುಜಾತಾ ಭಟ್. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಜಾತಾ ಭಟ್ ಒಂದೊಂದು ಹೇಳಿಕೆ ಕೊಟ್ಟು ಭಾರಿ ಚರ್ಚೆ ಆದಂತ ಸುಜಾತಾ ಭಟ್ ಒಂದ್ಸಲ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ, ಮತ್ತೊಂದ್ಸಲ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಆನಂತರ ನನಗೆ ಧಮಕಿ ಹಾಕಿದ್ರು ಮಾಧ್ಯಮದವರು ಅಂತ ಹೇಳಿ ಎಲ್ಲ ಹೇಳಿದ್ರು. ಆ ಎಡಿಟೆಡ್ ಫೋಟೋವನ್ನ ತಗೊಂಡು ಬಂದು ಅವರು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ದಾರಿ ತಪ್ಪಿಸಿದ್ರು. ಈ ಸಂಬಂಧ ಏನವ್ರ ಉದ್ದೇಶ ಆಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಸುಜಾತಾ ಭಟ್ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಯಾರದ್ದೋ ಮನೆಯ ಮಗಳನ್ನ ನನ್ನ ಮಗಳು ಅಂತೇಳಿ ಹೇಳಿದಂತ ಸುಜಾತಾ ಭಟ್
ಈ ಹೊತ್ತಿಗೆ ಸುಜಾತ ಭಟ್ ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಉಜಿರೆಯತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಅಲ್ಲೇ ಇದ್ದು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಸುಜಾತ ಭಟ್ ಈ ಪ್ರಕರಣದಲ್ಲಿ ನೋಡಿ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳಿ ಆನಂತರ ನನ್ನ ಮಗಳೇ ಅಲ್ಲ ಅಂತ ಹೇಳಿ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಷ್ಟೊತ್ತಿನಿಂದ ವಿಚಾರಣೆಯನ್ನ ಅನನ್ಯ ಭಟ್ ಎದುರಿಸ್ತಾ ಇದ್ದಾರೆ? ಎಸ್ಐಟಿ ಅಧಿಕಾರಿಗಳೀಗ ಈ ಹೊತ್ತಿಗೆ ಏನ್ ಮಾಡ್ತಿದ್ದಾರೆ ದಿನೇಶ್? ರಂಜಿತ್ ಶಿರಿಯಾರ್ ಅನನ್ಯ ಭಟ್ ಅವರು 5 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಆರಂಭದಲ್ಲಿ ತನಿಖಾಧಿಕಾರಿಯಾದಂತಹ ಗುಣಪಾಲ್ ಜಿ ಅವರ ಎದುರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಅದು ಒಂದ್ ಕಡೆ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಕ್ಷಿಪ್ರವಾದಂತಹ ಬೆಳವಣಿಗೆ ಏನಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಕಡೆ ಅಂದ್ರೆ ಉಜಿರೆ ಕಡೆ ತೆರಳಿರುವಂತದ್ದು. ಪ್ರಮುಖವಾಗಿ ಒಂದು ವಿಚಾರ ಸುದ್ದಿ ಇತ್ತು, ಅಂದ್ರೆ ಆತ ಏನು ಮೊಬೈಲ್ ಆತನದ್ದು ಸಿಗ್ಲಿಲ್ಲ, ಆತನ ಮೊಬೈಲ್ ಎಲ್ಲಿದೆ ಗೊತ್ತಾಗಿಲ್ಲ. ಹೀಗಾಗಿ ಸರ್ಚ್ ವಾರೆಂಟ್ ಮೂಲಕ ಉಜಿರೆಯ ಪ್ರಭಾವಿ ವ್ಯಕ್ತಿ ಅಂದ್ರೆ ಪ್ರಮುಖ ವ್ಯಕ್ತಿಯೊಬ್ಬರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇತರ ಎಲ್ಲ ಅಧಿಕಾರಿಗಳು ಈಗಾಗಲೇ ಉಜಿರೆ ಕಡೆ ಹೋಗಿರುವಂತದ್ದು. ಹೀಗಾಗಿ ಒಂದು ಪ್ರಮುಖವಾದಂತಹ ಕ್ಷಿಪ್ರ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವ ಎಸ್ಐಟಿ ತನಿಖೆ, ಇದರ ಸುದ್ದಿಯನ್ನ ಮೊದಲು ನೋಡೋಣ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲನ್ನ ಸುಜಾತ ಭಟ್ ಬರೆದಿದ್ದಾರೆ. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅನನ್ಯ ನಾಪತ್ತೆ ಕೇಸ್ನಲ್ಲಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಸುಜಾತ ಭಟ್. ಬೆಳಿಗ್ಗೆ 5 ಗಂಟೆಗೆ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಗುಣಪಾಲ್ರಿಂದ ವಿಚಾರಣೆ ನಡೀತಾ ಇದೆ. ಜಿತೇಂದ್ರ ದಯಾಮ ಅವರಿಂದಲೂ ಕೂಡ ಸುಜಾತ ಭಟ್ ಕ್ಷಣಕ್ಕೂ ಕೂಡ ಅವರು ಮಾತನಾಡಲೇ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಲ್ಲ, ಈ ಸಂಬಂಧ ನೈಜ ಸತ್ಯ ಏನು ಅನ್ನೋದ್ರ ಬಗ್ಗೆ ಈಗ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ತಂಡ. ಎಸ್ಐಟಿ ಮುಂದೆ ಸತ್ಯವನ್ನ ಒಪ್ಕೊಳ್ತಾರೆ ಸುಜಾತ ಭಟ್. ಬೆಳ್ಳಂಬೆಳಗ್ಗೆ ಎಸ್ಐಟಿ ಬಾಗಿಲು ಬರೆದಿದ್ದಾರೆ ಸುಜಾತ ಭಟ್. ಸೂರ್ಯ ಉದಯಕ್ಕೂ ಮುನ್ನ ಸುಜಾತಾಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಜಾತ ಭಟ್ ಒಂದೊಂದು ಹೇಳಿಕೆ ಕೊಟ್ಟು ಭಾರಿ ಚರ್ಚೆ ಆದಂತ ಸುಜಾತ ಭಟ್ ಒಂದ್ಸಲ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರೆ, ಮತ್ತೊಂದ್ಸಲ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಆನಂತರ ನನಗೆ ಧಮಕಿ ಹಾಕಿದ್ರು ಮಾಧ್ಯಮದವರು ಅಂತ ಹೇಳಿ ಎಲ್ಲ ಹೇಳಿದ್ರು. ಆ ಎಡಿಟೆಡ್ ಫೋಟೋವನ್ನ ತಗೊಂಡು ಬಂದು ಅವರು ಈ ರೀತಿಯಾಗಿ ಎಲ್ಲರನ್ನೂ ಕೂಡ ದಾರಿ ತಪ್ಪಿಸಿದ್ರು. ಈ ಸಂಬಂಧ ಏನವ್ರ ಉದ್ದೇಶ ಆಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಸುಜಾತ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಸುಜಾತ ಭಟ್ ಅವರು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಯಾರದ್ದೋ ಮನೆಯ ಮಗಳನ್ನ ನನ್ನ ಮಗಳು ಅಂತೇಳಿ ಹೇಳಿದಂತ ಸುಜಾತ ಭಟ್ ಈ ಹೊತ್ತಿಗೆ ಸುಜಾತ ಭಟ್ ಈ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಉಜಿರೆಯತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಹೋಗಿದೆ ಅನ್ನೋದ್ರ ಬಗ್ಗೆ ನಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಅಲ್ಲೇ ಇದ್ದು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮಗೆ ನೀಡ್ತಾ ಇದ್ದಾರೆ. ಸುಜಾತ ಭಟ್ ಈ ಪ್ರಕರಣದಲ್ಲಿ ನೋಡಿ ತನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳಿ ಆನಂತರ ನನ್ನ ಮಗಳೇ ಅಲ್ಲ ಅಂತ ಹೇಳಿ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಷ್ಟೊತ್ತಿನಿಂದ ವಿಚಾರಣೆಯನ್ನ ಅನನ್ಯ ಭಟ್ ಎದುರಿಸ್ತಾ ಇದ್ದಾರೆ? ಎಸ್ಐಟಿ ಅಧಿಕಾರಿಗಳೀಗ ಈ ಹೊತ್ತಿಗೆ ಏನ್ ಮಾಡ್ತಿದ್ದಾರೆ ದಿನೇಶ್? ರಂಜಿತ್ ಶಿರಿಯಾರ್ ಅನನ್ಯ ಭಟ್ ಅವರು 5 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಆರಂಭದಲ್ಲಿ ತನಿಖಾಧಿಕಾರಿಯಾದಂತಹ ಗುಣಪಾಲ್ ಜಿ ಅವರ ಎದುರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಅದು ಒಂದ್ ಕಡೆ ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಕ್ಷಿಪ್ರವಾದಂತಹ ಬೆಳವಣಿಗೆ ಏನಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಕಡೆ ಅಂದ್ರೆ ಉಜಿರೆ ಕಡೆ ತೆರಳಿರುವಂತದ್ದು. ಪ್ರಮುಖವಾಗಿ ಒಂದು ವಿಚಾರ ಸುದ್ದಿ ಇತ್ತು, ಅಂದ್ರೆ ಆತ ಏನು ಮೊಬೈಲ್ ಆತನದ್ದು ಸಿಗ್ಲಿಲ್ಲ, ಆತನ ಮೊಬೈಲ್ ಎಲ್ಲಿದೆ ಗೊತ್ತಾಗಿಲ್ಲ. ಹೀಗಾಗಿ ಸರ್ಚ್ ವಾರೆಂಟ್ ಮೂಲಕ ಉಜಿರೆಯ ಪ್ರಭಾವಿ ವ್ಯಕ್ತಿ ಅಂದ್ರೆ ಪ್ರಮುಖ ವ್ಯಕ್ತಿಯೊಬ್ಬರ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್ ಆಗಿರ್ಬೋದು, ಇತರ ಎಲ್ಲ ಅಧಿಕಾರಿಗಳು ಈಗಾಗಲೇ ಉಜಿರೆ ಕಡೆ ಹೋಗಿರುವಂತದ್ದು. ಹೀಗಾಗಿ ಒಂದು ಪ್ರಮುಖವಾದಂತಹ ಕ್ಷಿಪ್ರ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆಗಳು ಕೂಡ